ಅರೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟು ಫೋನ್ ಆದ್ರೂ ಮಾಡ್ಬೇಕು ತಾನೇ. ಏನಿಲ್ಲ, ಫೋನಲ್ಲಿ ಹೇಳ್ದೆ ಚೆನ್ನಾಗಿರಲ್ಲ ಅಂತ ಹಂಗೆ ಬಂದ್ಬಿಟ್ಟು ಹುಡುಗಿ ಇಷ್ಟ ಆಗೋಳೆ, ಒಂದ್ಸಲ ಹಂಗೆ ಹುಡುಗಿನ ನೋಡ್ಕೊಂಡು ಮಾತಾಡ್ಕೊಂಡು ಹುಡುಗಿಗೆ ಏನು ಇಷ್ಟ ಆಗೈತೆ ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಜೀವನದ ಪ್ರಶ್ನೆ ಅಲ್ವಾ, ಜೀವನ ಪೂರ್ತಿ ಇರ್ಬೇಕಿಬ್ರು. ಅದು ಸರಿ ನೀನು ಹೇಳೋದು ಅಲ್ವಾ, ವಿಚಾರಿಸ್ಕೋಬೇಕು, ಇಂದು ಮುಂದೆ ನೋಡಿ ಹೆಣ್ಣು ತಗೋಬೇಕು. ನಾನು ಒಪ್ಪಿಗೆ ಕೊಡ್ತೀನಿ ಕಣವ, ಆ ಹುಡುಗಿ ಮಾತ್ರ ಬಂಗಾರ ಬಂಗಾರ ಕಣವ. ಈ ಮನೆ ಮದುವೆ ಮಾಡ್ಕೊಂಡು ಹೋಗು, ಸುಖವಾಗಿರ್ತಾಳೆ. ಏನೋದ್ರೆ ಗೊತ್ತಾಗುತ್ತಲ್ಲ ಭಾಗ್ಯಮ್ಮ, ಎಷ್ಟು ಚೆನ್ನಾಗಿದ್ಲು, ಎಷ್ಟು ಸಂಸ್ಕೃತಿ ಐತೆ ಮಗಿಗೆ. ಅದೇ ನಮ್ಮ ವಯಸ್ಸಾದ ಕಾಲಕ್ಕೆ ನಮ್ಮನ್ನ ಚೆನ್ನಾಗಿ ನೋಡ್ಕೊತಾಳೆ. ಈ ಬಾಯ್ ಬಿಟ್ಟು ಹೇಳೋದೇನು, ಅವಳ ಮುಖಕ್ಕೆ ಲಕ್ಷಣದಲ್ಲೇ ಕಾಣಿಸ್ತೈತೆ. ಬಾ ಅವಳ ಮನೆಗೆ ಹೋಗಿ ಮಾತಾಡ್ಕೊಂಡು ಓಡಾಡ್ಕೊಂಡು ಬರೋಣ. ನಿಮ್ಮ ಮಗ ಬಂದ? ನೀವು ಯಜಮಾನಿ ಎಲ್ಲಿ? ಮಗ ಬಂದಿಲ್ಲ, ಮಗ ಕಾರ್ ಮಾಡಿ ಕಳ್ಸೋನೆ. ಬಂದು ನಮ್ಮ ಯಜಮಾನ್ರು ಅಲ್ಲಿದ್ದಾರೆ, ಯಾರೋ ಫ್ರೆಂಡ್ ಸಿಕ್ಕಿದ್ರಂತ, ಹಳೆ ಫ್ರೆಂಡ್ ಅಂತ ಮಾತಾಡ್ಕೊಂಡವ್ರೆ. ನನಗೆ ಹುಡುಗಿ ನೋಡ್ಕೊಂಡು ಮಾತಾಡ್ಕೊಂಡು ಒಪ್ಪಿಗೆ ಕೊಟ್ಬಿಟ್ಟು ಹೂ ಮುಡ್ಸೋ ಶಾಸ್ತ್ರನ ಈ ವಾರ ಕಳೆನ ಅಂತ ಅನ್ಕೊಂಡು ಹೇಳಕ್ ಬಂದೆ. ನೀವು ಹೇಳ್ಬಿಡಿ, ಏನು ಖರ್ಚೆಲ್ಲ ಮಾಡೋಕೆ ಹೋಗ್ಬೇಡ ಅಂತ ಹೇಳಿ ಅವ್ರಿಗೆ. ಮತ್ತೆ ಅದು ಮಾಡಬೇಕು ಇದು ಮಾಡಬೇಕು ಅಂತ ತೊಂದರೆ ತಗೊಳಕ್ಕೆ ಹೇಳ್ಬೇಡಿ. ನಾವೇ ಸಿಟಿಯಿಂದ ಕಳಿಸ್ತೀವಿ ಅಡುಗೆ ಬಿಟ್ರನ್ನೆಲ್ಲ. ಕರ್ಬಿಡಿ, ಅವ್ರವ್ರು ಯಾರೆಷ್ಟು ಜನ ಕಳಿಸ್ತಾರೋ ಹಿಂದಿನ ದಿನ ಹೇಳೋಕೆ ಹೇಳಿ. ನಾವು ಬೆಳಗ್ಗೆನೆ ಭಟ್ರನ್ನ ಕಳಿಸಿ ತರಕಾರಿನೆಲ್ಲ ಸಿಟಿಯಿಂದ ಹಾಕ್ಸಿ ಕಳಿಸ್ತೀವಿ. ಅವರು ಏನು ತೊಂದರೆ ತಗೊಳ್ಳೋದು ಬೇಡ. ಹುಡುಗಿನ ಗೊಂಬೆ ಥರ ರೆಡಿ ಮಾಡಿ ನಿಲ್ಲಿಸಿದ್ರೆ ಸಾಕು. ಒಂದ್ಸಲ ಹುಡುಗಿನ ಒಪ್ಕೊಂಡವಳ ಅಂತ ಕೇಳ್ಕೊಂಡು ಮುಂದುವರಿಯೋಣ ಅಲ್ವಾ, ಆತರ ಕೊಡೋದು ಬೇಡ. ಬಾರವ ಒಪ್ಕೊಂಡಿರುತ್ತೆ ಮಗಿ. ಒಳ್ಳೇದು ಕೆಟ್ಟದ್ದು ಗೊತ್ತಾಗ್ತಿಲ್ವ ಮಗಿಗೆ, ಎಲ್ಲ ಗೊತ್ತು ಕಣ. ಆಮೇಲೆ ಒಪ್ಪಿಗೆ ಆದ್ಮೇಲೆ ನಂಗೆ ಹೆಂಗೆ ಕೊಡಿಸ್ತೀಯ ಅಂದ್ರೆ ಏನ? ಲೈಕ್ ನಿಮಗೆ ಒಳ್ಳೆ ಹುಡುಗಿ ನೋಡ್ಕೊಟ್ಟಿವನಲ್ಲ, ಹಂಗಂತ ಈ ಮುಚ್ಚಿಗೆ ಒಂದು ಹೊಸ ಸೀರೆ ಕೊಡ್ಸೋಕ್ಕೂ ಆಗಿಲ್ವ ನಿನ್ನ ಕೈಲಿ? ಅಷ್ಟೇ ತಾನೇ ಸೀರೆನ? ಬಾ ನೀನು ಏನು ಯಾವ ಸೀರೆ ಹೇಳ್ತೀಯ ಆ ಸೀರೆನೇ ತಕ್ಕೊಡ್ತೀನಿ, ತಲೆ ಕೆಡ್ಸ್ಕೋಬೇಡ. 1,000 ರೂಪಾಯಿ ಸೀರೆ ತಕ್ಕೊಡ್ತೀಯಾ? ಅಜ್ಜಿ ಮೈಸೂರು ಸಿಲ್ಕ್ ಸ್ಯಾರಿ ತಕ್ಕೊಡ್ತೀನಿ ಬಾ ನಿಂಗೆ. 10-15 ರೂಪಾಯಿ ಸೀರೆನ. ಯವ್ವನ ಶತ್ತೆ ಇಲ್ಲೇ ಆಟೋಟಕ್ಕೆ ಅದೇ ಯಮ್ಮಂಗೆ 10,000 ರೂಪಾಯಿ ಸೀರೆ ಹೇಳಿದ ತಕ್ಷಣ ಏನೋ 10,000 ರೂಪಾಯಿ ಸೀರೆನಾ?